ಪ್ರಪ್ರಥಮವಾಗಿ ಹೇಳ್ಬೇಕು ಅಂತಂದ್ರೆ 31 ವರ್ಷದ ಹಿಂದೆ ಭಜನೆ ಮಾಡ್ತಿದ್ದ ಜಾಗದಲ್ಲೇ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿಸಿ, ಅದು ಪ್ರತಿಷ್ಠಾಪನೆ ಮಾಡಿಸಿದಾಗ ಒಂದು ಆ ಆ, ಆಶ್ಚರ್ಯಕರವಾದಂತ ಘಟನೆ ನಡೆದೋಯ್ತು. ಏನಂತ ಅಂದ್ರೆ, ಸ್ವಾಮಿಯಿಂದ ವಿಗ್ರಹದಿಂದ ಬೂದಿ, ಗಂಗಾಜಲ 9 ಕಾಯನ್ನು ಲೆಕ್ಕ ಮಾಡ್ದಂಗೆ ಬಂದು ಆ ಸ್ವಾಮಿ ತನ್ನ ಶಕ್ತಿ ಪ್ರದರ್ಶನ ಮಾಡಿದ್ದಾನೆ. ಅದೇ ರೀತಿಯಾಗಿ ಹೀಗೆ ಯಾರು ಸೇವೆ ಮಾಡ್ತಾರೆ ಈ ದೇವಸ್ಥಾನದಲ್ಲಿ, ಅವರು ನಾನು ಮಕ್ಕಳಾದ್ರೆ ಆ ಸಾಯಿಬಾಬಾ ಅವರ ಪಲ್ಲಕ್ಕಿ ಸೇವೆ ಮಾಡ್ತೀನಿ ಅಂತ ಅವರು ಹರಿಸ್ಕೊಂಡು ಹೋಗಿದ್ದವರು ಮಕ್ಕಳಾದ್ಮೇಲೆ ಬಂದು ಪಲ್ಲಕ್ಕಿ ಸೇವೆಯನ್ನು ಸಹ ಇಲ್ಲಿ ಮಾಡಿದ್ದಾರೆ. ಸ್ವಾಮಿಯಲ್ಲಿ ಸಾಕಷ್ಟು ಶಕ್ತಿ ಇದೆ, ಯಾರು ಏನು ಬೇಡಿದ್ರು ಕೊಡ್ತಾನೆ. ಆ ಕಾರಣಕ್ಕಾಗಿ ಈ ಇಡೀ ಉಪನಗರದ ಏರಿಯಾದಲ್ಲಿ ನಮ್ಮ ದೇವಾಲಯಕ್ಕೆ ಭಕ್ತರ ವೃಂದ ಹರಿದು ಬರ್ತಾ ಇದೆ. ಎಲ್ರಿಗೂ ಸಹ ಆ ಗುರುವಾರ ದಿವಸ ಪ್ರಸಾದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನಾವು ಯಾವ ರೀತಿಯಿಂದ ಹೆಚ್ಚಾಗಿ ಬರ್ತಕ್ಕಂಥ ಭಕ್ತಾದಿಗಳ ಸೇವೆಯನ್ನು ಮಾಡಬೇಕು ಅನ್ನೋವನ್ನು ದೃಷ್ಟಿಯಿಂದ ಇಟ್ಟುಕೊಂಡು ಅದೇ ರೀತಿಯಾಗಿ ಅವ್ರಿಗೆ ವ್ಯವಸ್ಥೆಯನ್ನ ಕಲ್ಪಿಸ್ತಕ್ಕಂಥ ಸ್ಥಿತಿ ತಂದಿದ್ದೀವಿ. ನಾವು ಅದೇ ಮುಂದುವರಿಸ್ಕೊಂಡು ಸಹ ಹೋಗ್ತಾ ಇದ್ದೇವೆ. ಅದಕ್ಕಾಗಿ ನಾವು 5 ಜನ ಇದ್ವಿ, ಈಗ 9 ಜನ ಆಗಿದ್ದೇವೆ. 9 ಗ್ರಹಗಳ ತರ ಒಂದೊಂದು ಗ್ರಹನೂ ಒಂದೊಂದು ಶಕ್ತಿಯುತವಾಗಿದೆ. ಎಲ್ಲರೂ ಸಹ ಅವರ ಒಂದು ಸೇವೆಯನ್ನ ಮತ್ತ ಅವರ ಒಂದು ಶಕ್ತಿಯನ್ನ ಇಲ್ಲಿ ಕ್ರೋಢೀಕರಿಸಿ ಆದಷ್ಟು ಬೇಗ ನಾವು ಎಣಿಸಿದಂತೆ 1.5 ವರ್ಷದ ಒಳಗಾಗಿ ಆ ಸಾಯಿಬಾಬಾ ಮಂದಿರ ನಿರ್ಮಾಣವಾಯಿತು ಅಂದ್ರೆ ಅದಕ್ಕಿಂತ ಮುಖ್ಯ ನಮ್ಗೆ ಇನ್ನೇನು ಬೇಕಿಲ್ಲ. ಅಲ್ಲಿವರೆಗೂ ಸತಸಿದ್ಧವಾಗಿ ಎಲ್ಲರೂ ನಿಷ್ಕಲ್ಮಶ ಮನಸ್ಸಿನಿಂದ ಸಾರ್ವಜನಿಕರ ಉದ್ದೇಶವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಯಾವುದೇ ಭೇದ ಭಾವ ಇಲ್ಲದೆ ಸೇವೆ ಮಾಡಬೇಕು. ಮತ್ತೆ ಇಲ್ಲಿ ದೇವಸ್ಥಾನದಲ್ಲಿ ಮಾತ್ರ ಯಾರೂ ಸಹ ಯಾವುದೇ ವಿಧವಾದ ಭೇದ ಭಾವನೆ ಅಥವಾ ಜನಾಂಗೀಯ ಅದು ಇದು ಇದೆಲ್ಲ ಏನು ಇರಬಾರ್ದು. ಹಾಗೆ ಅಂತ ಎಲ್ಲರೂ ಸಮಾನರೇ. ಜೈ ಶ್ರೀರಾಮ್. ಇವತ್ತಿನ ದಿನ ಈ ಗುರು ಪೌರ್ಣಿಮೆ ಅಂತಕ್ಕಂಥದ್ದು ಇಡೀ ಭಾರತ ಸಮಾಜ, ಇಡೀ ದೇಶಾದ್ಯಂತ ಇವತ್ತಿನ ದಿನ ಅತ್ಯಂತ ಪವಿತ್ರ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂತಹ ದಿನ ಇದು. ವೇದವ್ಯಾಸರಿಂದ ಹಿಡಿದು ಇವತ್ತಿನವರೆಗೆ ನಮಗೆ ಶಾಲೆಯಲ್ಲಿ ಪಾಠ ಹೇಳ್ಕೊಡಿರ್ತಕ್ಕಂಥ ಎಲ್ಲ ಉಪಾಧ್ಯಾಯರಿಗೆ ಇದೊಂದು ಕೃತಜ್ಞತೆಯನ್ನ ಸ್ಮರಿಸ್ತಕ್ಕಂತಹ ದಿನ ಇದು. ಸೊ ಅಂತಹ ಒಂದು ಪವಿತ್ರವಾದ ದಿನದಲ್ಲಿ ನಾವು ಇಲ್ಲಿ ನಮ್ಮ ಮಾತೃಲೇಔಟ್ನಲ್ಲಿ ಸುಮಾರು 25-30 ವರ್ಷದಿಂದ ಇಲ್ಲಿ ನೆಲೆಗೊಂಡಿರ್ತಕ್ಕಂಥ ಶಿರಡಿ ಸಾಯಿಬಾಬಾರವರ ನಿರಂತರ ಆರಾಧನೆ ಬಹಳ ಭಕ್ತಿಪೂರ್ವಕವಾಗಿ ನಡ್ಕೊಂಡು ಬರ್ತಾ ಇದೆ. ಈಗ ಬರುವ ತಿಂಗಳಲ್ಲಿ ಈ ಒಂದು ದತ್ತಾತ್ರೇಯ, ಗಣಪತಿ ಮತ್ತೆ ಸಾಯಿನಾಥ ಮೂವರ್ನ ಸೇರಿಸಿ ಒಂದು ದೊಡ್ಡದಾದ ದೇವಾಲಯ ಕಟ್ಟಬೇಕು ಅಂತ ಹೇಳ್ಬಿಟ್ಟು ನಮ್ಮ ಟ್ರಸ್ಟಿಗಳು ಮತ್ತು ಈ ಭಕ್ತಾದಿಗಳು ಎಲ್ಲ ಸೇರಿ ತೀರ್ಮಾನ ಮಾಡಿದ್ದಾರೆ. ಬರುವ ತಿಂಗಳು 19ನೇ ತಾರೀಕು ಇದಕ್ಕೆ ಭೂಮಿ ಪೂಜೆ ಕೂಡ ನಡೀತಾ ಇದೆ. ಸೊ ಇದು ಒಂದು ದೇವಾಲಯಗಳು ಇವತ್ತಿನ ದಿನ ಕೇವಲ ಪೂಜೆ ಅಥವಾ ಸಮಾರಾಧನಾ ಕೇಂದ್ರ ಆಗಬಾರ್ದು, ಅದೊಂದು ಸೇವಾ ಕೇಂದ್ರ ಆಗಬೇಕು. ಪ್ರತಿಯೊಂದು ದೇವಸ್ಥಾನಕ್ಕೆ ಕೂಡ ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನ ತುಂಬತಕ್ಕಂಥ ಕೆಲಸ, ಶೈಕ್ಷಣಿಕವಾಗಿ, ಆಧ್ಯಾತ್ಮಿಕವಾಗಿ, ನೈತಿಕವಾಗಿ ಎಲ್ಲ ರೀತಿಯಲ್ಲೂ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬತಕ್ಕಂಥ ಕೇಂದ್ರಗಳಾಗಿ ಆಗಬೇಕು. ಆಗ ಮಾತ್ರ ನಮ್ಮ ಭಾರತ ದೇಶ, ಹಿಂದೂ ಸಮಾಜ ಉಳಿಯುತ್ತೆ ಅಂತಕ್ಕಂಥ ಬಲವಾದ ಒಂದು ಧ್ಯೇಯ, ನಂಬಿಕೆ ಇಟ್ಕೊಂಡು ನಮ್ಮ ಟ್ರಸ್ಟ್ ಆ ದಿಶೆಯಲ್ಲಿ ತನ್ನ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದೆ. ಅದನ್ನ ಹೇಳ್ಕೊಳ್ಳಕ್ಕೆ ನಮಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ಸರ್, ಇಲ್ಲಿ ಸುಮಾರು ಮಾತೃ ಬಡಾವಣೆಯಲ್ಲಿ ಸುಮಾರು 31 ವರ್ಷಗಳಿಂದ ಸತತವಾಗಿ ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಮಂದಿರ ಟ್ರಸ್ಟ್ ಬಹಳ ಅದ್ಭುತವಾಗಿ ನಿಷ್ಠೆಯಿಂದ ನಿಸ್ವಾರ್ಥ ಸೇವೆಯಿಂದ ನಡ್ಕೊಂಡು ಬರ್ತಾ ಇದೆ. ಇಲ್ಲಿ ಯಲಹಂಕ ಸುತ್ತಮುತ್ತಲು ಇರತಕ್ಕಂಥ ಎಲ್ಲ ಭಕ್ತಾದಿಗಳು ಬಂದು ಪ್ರತಿ ಗುರುವಾರ ಅದ್ಭುತವಾದಂತಹ ಜನಸಾಗರವೇ ಹರಿದು ಬರುತ್ತೆ. ಆ ನಂತರ ಈ ಗುರುಪೂರ್ಣಿಮೆ ದಿವಸ ಬಹಳಷ್ಟು ಸುಮಾರು ಒಂದು 12,000-15,000 ಜನ ಭಕ್ತಾದಿಗಳು ಬಂದು ದೇವರ ದರ್ಶನವನ್ನು ಪಡೆದು ಅವರ ಕೋರಿಕೆಗಳನ್ನು ನೆರವೇರಿಸ್ಕೊಳ್ತಾ ಇದ್ದಾರೆ. ಬಾಬಾ ದಯದಿಂದ ಎಲ್ಲರೂ ಅವರ ಕೋರಿಕೆಗಳನ್ನ ನೆರವೇರಿಸ್ಕೊಂಡು ಚೆನ್ನಾಗಿ ದೇವರ ಸೇವೆಯನ್ನು ಮಾಡಿಕೊಂಡು ಎಲ್ಲರೂ ಇಲ್ಲಿ ಇರ್ತಕ್ಕಂಥ ಎಲ್ಲ ಸಾಮಾನ್ಯ ಸದಸ್ಯರು ಕೂಡ ನಿಷ್ಠಾವಂತರಾಗಿ ತಾವೇ ಮುಂದೆ ಬಂದು ಈ ಸಾಯಿ ಮಂದಿರದಲ್ಲಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಟ್ರಸ್ಟ್ನವರು ಸಹ ಸಹಕಾರ ಮಾಡಿಕೊಂಡು ಯಾರೇ ಸೇವೆಯನ್ನ ಮಾಡೋದಕ್ಕೆ ಮುಂದೆ ಬಂದ್ರು ಅವರಿಗೆ ಯಥೇಚ್ಛವಾಗಿ ಸರ್ವಸ್ವ ಸೇವೆಯನ್ನ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಅದೊಂದು ಭಾಗ್ಯ ಯಲಹಂಕದ ಜನಮನದಲ್ಲಿ
ಇರ್ತಕ್ಕಂಥ ಸಾಯಿಬಾಬಾ ಖಂಡಿತವಾಗ್ಲೂ ಎಲ್ರಿಗೂ ಒಂದು ಈ ನಮ್ಮ ಸೇವಾ ಟ್ರಸ್ಟ್ ನಿಸ್ವಾರ್ಥ ಸೇವೆಯಿಂದ ಅವರಿಗೆಲ್ಲ ಒಂದು ಸದಾವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ದಾರೆ. ಎಲ್ಲರೂ ಬಾಬಾನ ದರ್ಶನವನ್ನು ಪಡೆದು ಅವರ ಕೋರಿಕೆಗಳನ್ನು ನೆರವೇರಿಸ್ಕೊಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಒಂದು ಅದ್ಭುತವಾದ ಮಂದಿರ ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ದಿನಾಂಕ 19/8 ಒಂದು ಗುದ್ಲಿ ಪೂಜೆಯೊಂದಿಗೆ ಭೂಮಿ ಪೂಜೆಯೊಂದಿಗೆ ಬಹಳಷ್ಟು ಅದ್ಭುತವಾದ ಸಾಯಿ ಮಂದಿರ ನನ್ನ ಪ್ರಕಾರ ಈ ಬೆಂಗಳೂರಿನ ಸುತ್ತಮುತ್ತಲು ಎಲ್ಲೂ ಇರ್ತಕ್ಕಂಥ ಒಂದು ಬಾಬಾ ಮಂದಿರ ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ಎಲ್ಲ ಭಕ್ತಾದಿಗಳ ಒಂದು ಅಲ್ಪ ಕಾಣಿಕೆಗಳು, ದೊಡ್ಡ ಕಾಣಿಕೆಗಳಿಂದ ಇವತ್ತು ಒಳ್ಳೆಯ ಅದ್ಭುತವಾದ ಮಂದಿರ ನಿರ್ಮಾಣ ಆಗ್ತಾ ಇದೆ. ಎಲ್ರಿಗೂ ಇನ್ನು ಮುಂದೆ ಭಕ್ತಾದಿಗಳಿಗೆ ಒಳ್ಳೇದಾಗುತ್ತೆ. ಇವಾಗ ನಮಗೆ ಗುರುಗಳು ಇವರಿಬ್ಬರು ಇದ್ದಾರೆ, ನಮಗೆ ಹಿರಿಯರು ಇವರು, ಆಮೇಲೆ ಬುದ್ಧಿವಂತರು ಕೂಡ. ಆಮೇಲೆ ಇವ್ರ ಮಾರ್ಗದರ್ಶನದಲ್ಲೇ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ಇವಾಗ ತಿರುಪತಿ ಕೂಡ ನಮ್ಮನ್ನ ಕರ್ಕೊಂಡು ಹೋಗ್ತಾವ್ರೆ. ಯಾಕೆಂದ್ರೆ ಇವ್ರ ಗುರುಗಳು ಇಲ್ಲದೆ ನಾವು ಏನೂ ಕೆಲಸ ಆಗಲ್ಲ. ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದೀವಿ. ಆದ್ರಿಂದ ನಾವು ಬೇರೆ ಇನ್ನೇನು ವಿಚಾರ ಮಾಡೋದಲ್ಲ, ದೇವ್ರ ಕಾರ್ಯ ಮಾಡ್ತಾ ಇದೀವಿ. ನಮ್ಮ ಕರ್ತವ್ಯ ನಾವು ನಿರ್ವಹಿಸ್ಕೊಂಡು ಹೋಗ್ತೀವಿ ಅಷ್ಟೇ. ಭಕ್ತರು ಬಹಳ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಒಂದೊಂದು ಚದರಕ್ಕೆ 2 ಲಕ್ಷ ಅಂತ ಹೇಳಿದ್ವಿ. ತುಂಬಾ ಜನ ಮುಂದೆ ಬಂದಿದ್ದಾರೆ. ನಡೀತಾ ಇದೆ ಕಾರ್ಯಕ್ರಮ, ಸಾಂಗವಾಗಿ ನೆರವೇರುತ್ತೆ. 1 ವರ್ಷದೊಳಗಡೆ ಕಂಪ್ಲೀಟ್ ಮಾಡ್ತೀವಿ ಅನ್ನೋ ನಂಬಿಕೆ ಇದೆ. ನಿರ್ಮಾಣ ಮಾಡ್ತಾ ಇದೀವಿ. ಬರೋ ತಿಂಗಳು 19ನೇ ತಾರೀಕು ನಾವು ಭೂಮಿ ಪೂಜೆ ಕೂಡ ಮಾಡ್ತಾ ಇದೀವಿ. ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ. ನಾನು ಎಲ್ಲೋ ಕೆಳಗಡೆ ಇದ್ದೆ. ಅದು ನನ್ನ ಎಷ್ಟು ಮೇಲೆ ತಗೊಂಬಂದಿದ್ದಾರೆ ಅಂದ್ರೆ ನಾನು ಅದು ಬಾಯಿಂದ ಹೇಳಕ್ಕಾಗಲ್ಲ. ಒಂದು ದಿನ ಎಲ್ಲ ಕೂತ್ಕೊಂಡು ಹೇಳಿದ್ರು ಸಾಲದು. ಬಿಕಾಸ್ ನಾವು ಕಂಪ್ಲೀಟ್ಲಿ ವರ್ ಫೈನಾನ್ಷಿಯಲಿ ಆಫ್. ಸೊ ಹಿ ಬ್ರಾಟ್ ಮೀ ಫ್ರಮ್ ದಿಸ್ ಲೆವೆಲ್ ಟು ಸಮ್ ಅದರ್ ಲೆವೆಲ್ ಹಿ ಟುಕ್ ಮೀ. ಬಟ್ ನಾನು ಕಷ್ಟಪಟ್ಟೆ. ನನ್ನ ಜೊತೆಗಿದ್ರು, ಯಾವಾಗ್ಲೂ ಜೊತೆಗಿರ್ತಾರೆ. ಅವ್ರನ್ನ ನಾನು ಒಂದೊಂದು ಒಬ್ಬೊಬ್ಬರಲ್ಲೂ ನಾನು ಕಾಣ್ತೀನಿ. ಅವರೇ ನಂಗೆ ಪ್ರೇರಣೆ ಕೊಡ್ತಾರೆ ಯಾರಿಗೆ ಏನ್ ಮಾಡ್ಬೇಕು ಅಂತ. ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತೀನಿ. ಅವ್ರಿಗೆ ಬೇಕಾಗಿರೋದು ಶ್ರದ್ಧಾ ಸಬರಿ 2 ಅದ್ ನಾವು ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಸುಮ್ನೆ ಅವ್ರ ಹತ್ರ ಹೋಗ್ಬಿಟ್ಟು ಡಿಮಾಂಡ್ ಹಾಕ್ಬಾರ್ದು. ನಮ್ಮಿಂದ ಬೇರೆ ಯಾರಿಗಾದ್ರೂ ಏನಾದ್ರು ಸಹಾಯ ಆಗುತ್ತೆ, ಫಸ್ಟ್ ಅದನ್ನ ನೋಡ್ಬೇಕು, ಆಮೇಲೆ ನಮ್ದು ಹೇಳ್ಬೇಕು. ಅವರೇ ನೋಡ್ಕೋತಾರೆ.